ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಹೆಮ್ಮೆಯಿಂದ ಕರ್ನಾಟಕ ಎಂದು ಕರೆಯುವ ಈ ಭೂಮಿಯ ಮೊದಲ ಸ್ವತಂತ್ರ ಸಾಮ್ರಾಜ್ಯ ಯಾವುದು ಗೊತ್ತೇ? ಅದುವೇ ಕದಂಬ ಸಾಮ್ರಾಜ್ಯ. ಒಬ್ಬ ವಿದ್ಯಾರ್ಥಿ ತನ್ನ ಕೈಯಲ್ಲಿದ್ದ ದರ್ಭೆಯನ್ನು ಬಿಟ್ಟು ಖಡ್ಗ ಹಿಡಿದು ಇಡೀ ಪಲ್ಲವ ಸೈನ್ಯವನ್ನೇ ನಡುಗಿಸಿದ ರೋಚಕ ಇತಿಹಾಸ. ತಾಳಗುಂದದ ಮಯೂರ ಶರ್ಮ ತನ್ನ ಗುರುಗಳೊಂದಿಗೆ ಉನ್ನತ ಶಿಕ್ಷಣಕ್ಕಾಗಿ ಅಂದಿನ ವಿದ್ಯಾಕೇಂದ್ರವಾಗಿದ್ದ ಕಂಚಿಗೆ ಅಂದರೆ ಪಲ್ಲವರ ರಾಜಧಾನಿಗೆ ಹೋಗುತ್ತಾನೆ. ಅಲ್ಲಿನ ಪಲ್ಲವ ಅಶ್ವಸೇನೆಯ ಅಧಿಕಾರಿಯೊಬ್ಬ ಮಯೂರ ಶರ್ಮನಿಗೆ ಅವಮಾನ ಮಾಡುತ್ತಾನೆ. ವಿದ್ಯೆ ಕಲಿಯುವ ಬ್ರಾಹ್ಮಣರಿಗೆ ಯುದ್ಧದ ಬಗ್ಗೆ ಏನು ಗೊತ್ತು ಎಂದು ಅಣಕಿಸುತ್ತಾನೆ. ಈ ಅವಮಾನ ಮಯೂರ ಶರ್ಮನ ರಕ್ತ ಕುದಿಯುವಂತೆ ಮಾಡುತ್ತದೆ. ಮಯೂರ ಶರ್ಮ ಅಲ್ಲಿಂದಲೇ ಪ್ರತಿಜ್ಞೆ ಮಾಡುತ್ತಾನೆ, ನನ್ನನ್ನು ಅವಮಾನಿಸಿದ ಇದೇ ಪಲ್ಲವರನ್ನು ಸೋಲಿಸಿ ತೋರಿಸುತ್ತೇನೆ. ಆ ಶ್ರೀಶೈಲದ ದಟ್ಟ ಕಾಡಿನೊಳಗೆ ಹೋಗಿ ಅಲ್ಲಿನ ಬುಡಕಟ್ಟು ಜನರನ್ನು ಸಂಘಟಿಸಿ ಒಂದು ಶಕ್ತಿಯುತವಾದ ಸೈನ್ಯವನ್ನು ಕಟ್ಟುತ್ತಾನೆ. ಪಲ್ಲವರ ಗಡಿಭಾಗಗಳ ಮೇಲೆ ಸತತವಾಗಿ ದಾಳಿ ಮಾಡಿ ಅವರನ್ನು ಕಂಗಾಲು ಮಾಡುತ್ತಾನೆ. ಮಯೂರ ಶರ್ಮನ ಶೌರ್ಯಕ್ಕೆ ಹೆದರಿದ ಪಲ್ಲವರ ರಾಜನು ಅನಿವಾರ್ಯವಾಗಿ ಆತನೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಾನೆ. ಶ್ರೀಶೈಲದಿಂದ ಸಮುದ್ರದವರೆಗೆ ಭೂಭಾಗವನ್ನು ಆತನಿಗೆ ಬಿಟ್ಟುಕೊಡುತ್ತಾರೆ. ಕ್ರಿಸ್ತಶಕ 345ರಲ್ಲಿ ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕನ್ನಡದ ಮೊದಲ ರಾಜವಂಶ ಕದಂಬ ಸಾಮ್ರಾಜ್ಯ ಉದಯವಾಗುತ್ತದೆ. ಆ ಮನೆಯ ಮುಂದೆ ಇದ್ದ ಕದಂಬ ಮರದಿಂದ ಈ ಹೆಸರು ಬಂದಿತು ಎನ್ನಲಾಗುತ್ತದೆ. ಒಬ್ಬ ವ್ಯಕ್ತಿ ಧೈರ್ಯ ಮಾಡಿದರೆ ಇತಿಹಾಸವನ್ನೇ ಬದಲಿಸಬಹುದು ಎಂಬುದಕ್ಕೆ ಮಯೂರ ಶರ್ಮನೇ ಸಾಕ್ಷಿ. ಇಂದಿನ ನಮ್ಮ ಕರ್ನಾಟಕದ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದವರು ಇವರು. ಸ್ನೇಹಿತರೆ, ಕದಂಬರ ಕಾಲ ಎಂದರೆ ಅದು ಕನ್ನಡದ ಸುವರ್ಣ ಕಾಲದ ಆರಂಭ. ಇದಕ್ಕೆ ಅತ್ಯಂತ ದೊಡ್ಡ ಪುರಾವೆ ಎಂದರೆ ನಮಗೆ ಸಿಕ್ಕಿರುವ ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರ ಸುಮಾರಿಗೆ ಕೆತ್ತಲ್ಪಟ್ಟ ಈ ಶಾಸನವು ನಮಗೆ ಲಭ್ಯವಿರುವ ಮೊದಲ ಸಂಪೂರ್ಣ ಕನ್ನಡ ಶಾಸನ. ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಇದು ಪತ್ತೆಯಾಯಿತು. ಇದು ಕದಂಬರ ದೊರೆ ಕಾಕುಸ್ಥವರ್ಮನ ಕಾಲಕ್ಕೆ ಸೇರಿದ್ದೆಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಇಂತಹ ಇನ್ನಷ್ಟು ಇತಿಹಾಸಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.